ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತಿಂಗಳ ಹಿಂದೆ ರಾಘಾ ಚಡ್ಡಾ ಅವ್ರದ್ದು ತುಂಬಾ ವೈರಲ್ ಆಗಿತ್ತು. ಸೊ ಜನಗಳ ವಿಚಾರವಾಗಿ ಜನಗಳ ಹತ್ರ ಧ್ವನಿ ಎತ್ತುತ್ತಾ ಇದ್ದಾರೆ ಅಂತ. ಅದು ಇನ್ನೇನು ತಣ್ಣಗಾಗುತ್ತೆ ಅನ್ನೋ ಹೊತ್ತಲ್ಲಿ ಪಂಚರಾಜ್ಯಗಳದ್ದು ಚುನಾವಣೆ ಆಯಿತು. ಬೇರೆ ರಾಜ್ಯದ ಯಾವುದು ಕೂಡ ಚರ್ಚೆಗೆ ಬರಲಿಲ್ಲ. ತಮಿಳುನಾಡ್ದು ಏನು ನಟ ವಿಜಯ್ ಅವರ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಭಾಳ ಕಡೆ ಚರ್ಚೆ ಆಗ್ತಾ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ನಮ್ಮ ಯೂತ್ಸ್ ಅವ್ರನ್ನ ಒಂದು ಕಡೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಭಾಳ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ನಾವು. ತುಂಬ ಖುಷಿ ಆಯಿತು. ಭಾಳಷ್ಟು ಜನ ಉಪೇಂದ್ರ ಅವರು ಅವರ ಒಂದು ಸಿದ್ಧಾಂತಗಳು ಚೆನ್ನಾಗಿದೆ, ಅವ್ರ ಮನೇಲಿ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ, ಬೀದಿಗೆ ಬರಬೇಕು, ಈಗ ಕೆಲವಷ್ಟು ಪಾಸಿಟಿವ್ ಇದೆ, ಕೆಲವೊಂದಿಷ್ಟು ನೆಗೆಟಿವ್ಸ್ ಇದೆ. ಸೊ ವೆಲ್ ಆ್ಯಂಡ್ ಗುಡ್. ಅವ್ರವ್ರಿಗೆ ಯಾವುದಾದ್ರು ಇಷ್ಟ ಆಗುತ್ತೋ ಅದನ್ನು ಅವರು ಹೇಳಲೇಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ತುಂಬ ಚೆನ್ನಾಗಿದೆ. ಅದನ್ನು ಎಲ್ಲಿ ಧ್ವನಿ ಎತ್ತಬೇಕು ಅಲ್ಲಿ ಎತ್ತುತ್ತಾ ಇಲ್ಲ, ಬಟ್ ಬೇರೆ ಕಡೆ ಎತ್ತಿದ್ದಾರೆ. ಸೊ ಫೈನ್. ಸೊ ಒಂದು ಹೇಳ್ತೀನಿ, ಉಪೇಂದ್ರ ಅವ್ರು ಬರಬೇಕು, ಉಪೇಂದ್ರ ಅವ್ರಿಗೆ ಅಧಿಕಾರ ಕೊಡಬೇಕು. ಸೊ ಭಾಳ ಜನ ಹೇಳ್ತಾ ಇದ್ದೀರಾ ಉಪೇಂದ್ರ ಅವ್ರಿಗೆ ಅಧಿಕಾರ ಕೊಡಬೇಕು. ಖಂಡಿತ ಅವರ ಕೆಲವೊಂದಿಷ್ಟು ಇಂಟರ್ವ್ಯೂಗಳನ್ನ ನೋಡಿ ನೀವು, ನಾನು ಉಪೇಂದ್ರ ಅವ್ರ ಪರವಾಗಿ ಏನು ಹೇಳ್ತಾ ಇಲ್ಲ. ಸೊ ಪ್ರಜಾಕೀಯ ಅನ್ನೋದು ಯಾವುದೇ ಪಕ್ಷ ಅಲ್ಲ, ಮೊದಲನೇದಾಗಿ ಅದೊಂದು ಸಿದ್ಧಾಂತ. ಸೊ ಪ್ರಜಾಕೀಯದ ವಿಚಾರಗಳನ್ನು ಯಾರು ಬೇಕಾದ್ರೂ ಅಳವಡಿಸ್ಕೊಂಡು, ಚುನಾವಣೆ ಅಂತ ಅಲ್ಲ, ಎಲ್ಲಿ ಬೇಕಾದರೂ ನಮ್ಮ ನಿಜ ಜೀವನದಲ್ಲೂ ಕೂಡ ನಾವು ಅದನ್ನು ಅಳವಡಿಸ್ಕೊಂಡು ನಾವು ಬದಲಾವಣೆ ಆಗ್ಬೋದು. ಅವ್ರಿಗೆ ಕೊಟ್ಟಿರೋದು ಕೇವಲ ಬರೀ ರಾಜಕೀಯ ವಿಚಾರವಾಗಿ ಅಥವಾ ದೇಶದ ಅಭಿವೃದ್ಧಿಗಾಗಿಲ್ಲ, ನಮ್ಮೊಳಗೆ ನಾವು ಬದಲಾಗಲಿಕ್ಕೂ ಕೂಡ ಪ್ರಜಾಕೀಯ ಸಿದ್ಧಾಂತಗಳು ನಮಗೆ ಪ್ರೇರೇಪಣೆ ನೀಡುತ್ತೆ. ಸೊ ಹಾಗಾಗಿ ನೀವು ಯಾರು ಹೇಳ್ತಿದ್ರೆ ಪ್ರಜಾಕೀಯ ಬರಬೇಕು. ಸೊ ತುಂಬ ಖುಷಿ ಆಗ್ತಿದೆ ನನಗೆ ಆ ವಿಡಿಯೋಗಳನ್ನೆಲ್ಲ ನೋಡಿ. ಒಂದೇನಪ್ಪ ಹೇಳ್ತೀನಿ ಅಂದರೆ, ನೀವುಗಳು ವಿಡಿಯೋಗಳನ್ನ ಹೇಳ್ತಾ ಇದ್ದೀರಾ, ವೆಲ್ ಆ್ಯಂಡ್ ಗುಡ್. ನೀವು ಕೂಡ ಮುಂದೆ ಬರ್ತಕ್ಕಂಥ ಜೀವಿಯ ಚುನಾವಣೆ ಇರ್ಬೋದು, ಅಲ್ಲಿ ದಯವಿಟ್ಟು ಸ್ಪರ್ಧೆ ಮಾಡಿ. ಈ ರಾಜಕೀಯದಲ್ಲಿ ಇರೋದು ಇದು ಕೂಡ ಇಲ್ಲೊಂದು ಕೆಲಸ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರು ಉಪೇಂದ್ರ ಅವರು. ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಅನೇಕ ವಿಡಿಯೋಗಳನ್ನು ಕೂಡ ನಾವು ನೋಡಿದ್ದೀವಿ. ಒಂದೇನಪ್ಪ ಅಂತಂದ್ರೆ, ವಿಡಿಯೋದಲ್ಲಿ ಹೇಳೋದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಾವು ಬದಲಾವಣೆ ಮಾಡಬೇಕು. ಪ್ರಜಾಕೀಯ ಅನ್ನೋದು ಈಗಲೂ ಹೇಳ್ತಾ ಇದ್ದೀನಿ, ಅದು ಒಂದು ಪಕ್ಷ ಅಲ್ಲ, ಸಿದ್ಧಾಂತ. ಆ ಸಿದ್ಧಾಂತನ ಯಾರು ಬೇಕಾದ್ರೂ ಅಳವಡಿಸ್ಕೊಂಡು ಅವರು ಜವಾಬ್ದಾರಿ ತಗೊಂಡು ಕೆಲಸಗಾರರನ್ನ ಆಯ್ಕೆ ಮಾಡಿಕೊಂಡು ಅವ್ರು ಸಂಬಳ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಿ ಅಂತ ಉಪೇಂದ್ರ ಅವರು ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನೀವು ಕೂಡ ಕೆಲಸಗಾರನ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಸ್ನೇಹಿತರೆಲ್ಲ ಕೇಳ್ತಾರೆ, ನಿಮ್ಮ ಪ್ರಜಾಕೀಯ ಯಾವಾಗ ಗೆಲ್ಲೋದು, ನೀವು ಯಾವಾಗ ಇದು ಮಾಡೋದು. ನೋಡಿ, ಇಲ್ಲಿ ದೇಶದಲ್ಲಿ ಚುನಾವಣಾ ಆಯೋಗನೇ ಫಸ್ಟ್ ಒಂದು ಒಳ್ಳೆ ನಿರ್ಧಾರ ತಗೋಬೇಕಾಗಿದೆ. SOP ಬರಬೇಕಾಗಿದೆ, ರೈಟ್ ಟು ರಿಕಾಲ್ ಬರಬೇಕಾಗಿದೆ. ಇದೇ ರೀತಿ ವಿಡಿಯೋಗಳನ್ನು ನಾವು ಏನು ಮಾಡಬೇಕು, SOP ಬರಬೇಕು, ರೈಟ್ ಟು ರಿಕಾಲ್ ಬರಬೇಕು ಅನ್ನೋ ಉದ್ದೇಶದ ಜೊತೆಗೆ ಜನಗಳ ಮುಂದೆ ಅವೇರ್ನೆಸ್ ಕೊಡಬೇಕಾಗಿದೆ. SOP ಮತ್ತು ರೈಟ್ ಟು ರಿಕಾಲ್ ಯಾವಾಗ ಬರುತ್ತೋ ಅವಾಗ ಖಂಡಿತ ತಂತಾನೆ ಎಲ್ಲರೂ ಕೂಡ ಕೆಲಸ ಸರಿಯಾಗಿ ಮಾಡ್ತಾರೆ. SOP ಮತ್ತು ರೈಟ್ ಟು ರಿಕಾಲ್ ಇಲ್ಲದೆ ಇರೋದು ಎಷ್ಟೋ ಕೆಲಸಗಳಿಗೆ ಅಡೆತಡೆಯಾಗಿದೆ. ಇವತ್ತು ವಿಜಯ್ ಅವರ ಪಕ್ಷ ಗೆದ್ದಿರೋದು ಬಹಳ ಜನ ಖುಷಿ ಇರಬಹುದು. ಅಲ್ಲೂ ಕೂಡ SOP ಮತ್ತು ರೈಟ್ ಟು ರಿಕಾಲ್ ಇಲ್ಲ. ಉಪೇಂದ್ರ ಅವರು ಹೇಳ್ತಾರೆ ಅಷ್ಟೇ, ಈ ಸಿದ್ಧಾಂತಗಳನ್ನು ಯಾರು ಬೇಕಾದ್ರೂ ಅಳವಡಿಸಿಕೊಂಡು ಜೀವನದಲ್ಲಿ ಮತ್ತೆ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಫಸ್ಟ್ ನಾವು ಗಣನೀಯವಾಗಿ ನಾವು ತಗೊಂಡು ಕೆಲಸ ಮಾಡಿಸಬೇಕಾಗಿದೆ. ನಾವು ಮತ್ತೆ ರ್ಯಾಲಿ ಮಾಡಬೇಕು ಅಂತ ಬಯಸಿದ್ರೆ ಅಥವಾ ಹಣ ಹಂಚಬೇಕು, ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಹಾಕಬೇಕು ಅಂತಂದ್ರೆ ಮತ್ತೆ ಅದೇ ರೀತಿ ಯಥಾ ಪ್ರಕಾರ ಈಗಿರ್ತಕ್ಕಂಥ ರಾಜಕೀಯ ಪಕ್ಷಗಳ ಜೊತೆಗೆ ಇದೊಂದು ಕೂಡ ಪಕ್ಷ ಆಗುತ್ತೆ. ಸೊ ಹಾಗಾಗಿ ನನ್ನ ಪಾಯಿಂಟ್ ಇಷ್ಟೇ, ನಾವೆಲ್ಲರೂ ಕೂಡ ವಿಚಾರವಂತರಾಗಿ ವೋಟ್ ಹಾಕಿ ಪ್ರಶ್ನೆ ಮಾಡಬೇಕು. ಸೆಲೆಬ್ರಿಟಿಗಳು ಇರ್ಬೋದು ಅಥವಾ ಟಿವಿ ಮಾಧ್ಯಮಗಳಲ್ಲಿ ತೋರಿಸ್ತಕ್ಕಂಥ ದೊಡ್ಡ ದೊಡ್ಡ ಪ್ರಚಾರಗಳಿಗೆ ನಾವು ಮಣೆ ಹಾಕಿ ವೋಟ್ ಹಾಕಿದ್ರೆ ಮತ್ತೆ ನಮ್ಮನ್ನ ಲೂಟಿ ಮಾಡೋರು ಸಿಗ್ತಾರೆ. ಕಾದು ನೋಡೋಣ ವಿಜಯ್ ಅವರ ಈ ಅಧಿಕಾರ ಅಥವಾ ಅವರ ಒಂದು ಯಶಸ್ಸು ಯಾವ ರೀತಿ ಮುಂದಿನ ದಿನಗಳಲ್ಲಿ ತಮಿಳುನಾಡನ್ನ ಯಾವ ರೀತಿ ಬದಲಾವಣೆ ಮಾಡುತ್ತೆ. ಅವರು ಕೂಡ SOP ಮತ್ತು ರೈಟ್ ರಿಕಾಲ್ ಪ್ರಕಾರ ಕೆಲಸ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಆಗುತ್ತೆ. ಕರ್ನಾಟಕ ರಾಜ್ಯದ ಮತದಾರರು ಬದಲಾದಾಗ ಮಾತ್ರ. ಇಲ್ಲಿ ಉಪೇಂದ್ರ ಬದಲಾಗಬೇಕಾಗಿಲ್ಲ, ನಾನು ಬದಲಾಗಬೇಕಾಗಿಲ್ಲ. ಅಥವಾ ವಿಡಿಯೋ ನೋಡ್ತಿದ್ರಲ್ಲ, ನೀವು ಬದಲಾಗಬೇಕಾ ಬೇಡ ಅನ್ನೋದು ನೀವು ನಿರ್ಧಾರ ಮಾಡಬೇಕು. ಥ್ಯಾಂಕ್ ಯು.